ರೊಟ್ಟಿ ಟೊಮೆಟೊ ಚಟ್ನಿ ಆಯಿತು. ಆಮೇಲೆ ಪಲಾವ್ ಕೂಡ ಆಯಿತು. ಆಮೇಲೆ ಫ್ರಿಜ್ಜಲ್ಲಿ ಸ್ವಲ್ಪ ಒಂದು 200 ಗ್ರಾಮ್ಸಷ್ಟು ಬೆಂಡೆಕಾಯಿ ಇತ್ತು. ಇನ್ನದೆಲ್ಲಿ ಇಟ್ಟಿಟ್ಟು ಹಾಳಾಗುತ್ತಲ್ಲ, ಅದಕ್ಕೆ ಒಂದು ಸಣ್ಣ ಸುಕ್ಕ ಮಾಡೋಣ ಅಂತ ಟಿಫಿನ್ ಬಾಕ್ಸ್ ಹಾಕಲಿಕ್ಕೆ. ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ ಮಾಡಿದೆ. ಪಲಾವ್ ಮತ್ತು ಕಚ್ಚಂಬಾರು ಮಾಡಬೇಕಿನ್ನು. ಹಾಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿದ ಮೇಲೆ ಒಂದು 5 ನಿಮಿಷ ಫ್ಯಾನ್ ಅಡಿಯಲ್ಲಿ ಇಟ್ಟೆ. ಅದರ ನೀರಿದ್ದರೆ ಅಂಟಾಗುತ್ತೆ ಅದು. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಪಲಾವ್ ಸೈಡಲ್ಲಿ ತಿಂತಾರೆ. ಹಾಗೆ ಮಾಡೋಣ ಅಂತ. ಫ್ರಿಜ್ಜಲ್ಲಿ ಯಾವುದೇ ತರಕಾರಿ ಇಲ್ಲ, ಎಲ್ಲ ಖಾಲಿ ಆಗೋಯ್ತು. ಮೊದಲೆಲ್ಲ ಜಾಸ್ತಿ ತಂದಿಡ್ತಾಯಿದ್ದೆ, ಅದು ಚೆನ್ನಾಗಿರೋದಿಲ್ಲ. ಈಗೆಲ್ಲ 100 ಗ್ರಾಮ್, 1/4 kg, 100 ಗ್ರಾಮ್ ಕೊಡೋದಿಲ್ಲ ಯಾರು, ಕೆಲವು ಕಡೆ ಕೊಡ್ತಾರೆ. ಆಮೇಲೆ 1/4 kg ಹೀಗೆ ತಂದಿಡೋದು. 1/4 kgಯಿಂದ ಜಾಸ್ತಿ ತರಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದೆ ನಾನು. ಬೇಗ ಎದ್ದು ಪಟ ಅಂತ ಅಡುಗೆ ಮಾಡಿದರೆ ಇಡೀ ದಿನಕ್ಕೂ ಆಯ್ತಿದ್ದು. ನನಗೆ ಮತ್ತು ಬೇರೆ ಕೆಲಸಗಳೆಲ್ಲ ಇದೆ. ಹಾಗೆ ನನ್ನ ಮಗಳು ಕೂಡ ಬಂದಿದ್ದಾರೆ. ಇದು ಅವಳೇ ತಂದ ಕತ್ತಿ ನನಗೆ. ನೋಡಿ, ಅಮ್ಮ ಜಾಗ್ರತೆ, ಇಡೀ ಕತ್ತಿನ ಕೈ ಜಾಗ್ರತೆ, ಆಮೇಲೆ ಕತ್ತಿಯೂ ಜಾಗ್ರತೆ ಅಂದಳು. ನನ್ನ ಮಗಳಿಗೆ ಎಲ್ಲ ವಸ್ತು ಮೇಲೆ ಬಹಳ ಜಾಗ್ರತೆ. ಹಾಗೆ ನಮ್ಮದೆಲ್ಲ ತಿಂಡಿಯೆಲ್ಲ ಸ್ವಲ್ಪ ಲೇಟು. ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸುಕ್ಕ ಮಾಡಿದರೆ. ಇವಾಗ ತರಕಾರಿ ರೇಟೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ರಂಜಾನ್ ಹತ್ರ ಬರುವಾಗ ಒಂದೊಂದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಬಟಾಣಿ ಕಾಳೆಲ್ಲ ನೋಡಬೇಕು, ಗಾಡಿ ಮೇಲೂ ಅಂಗಡಿಯಲ್ಲೂ ಕೂಡ 50 ರೂಪಾಯಿಗೆ, ಒಂದೊಂದು ಸಲ 100 ರೂಪಾಯಿ, 150 ಆಗಿದೆ ಬಟಾಣಿ, ಹಸಿ ಬಟಾಣಿಗೆಲ್ಲ. ಎಲ್ಲ ಸ್ವಲ್ಪ ಕ್ಯಾರೆಟ್ ಮಾತ್ರ ಜಾಸ್ತಿ ಇದೆ. ತರಕಾರಿ ಜಾಸ್ತಿ ಆಗಿಬಿಟ್ಟಿದೆ, ಯಾಕಂದರೆ ಟಿಫಿನ್ ಬಾಕ್ಸಿಗೆಲ್ಲ ಹಾಕೋದ್ರಿಂದ ತರಕಾರಿ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಒಂದೆರಡು ವಾರಕ್ಕೆ 2-3 ಸಲ ನಮ್ಮ ಮಗಳು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ನೋಡಿ, ಪಕ್ಕದಲ್ಲಿ ಎಷ್ಟು ಬೆಳಿಗ್ಗೆ ಮನೆ ಕೆಲಸ ಮಾಡ್ತಾಯಿದ್ದಾರೆ. ನಾವೇನು ಮಾತಾಡಲ್ಲ, ಇನ್ನೊಂದು ಟೈಮ್ ಇದೆ ಅಲ್ವ, ಅದಕ್ಕೆ ಕೇಳಲ್ಲ. ಅವರು ಕೇಳಲ್ಲ, ನಾವು ಹೇಳಲ್ಲ. ಸುಮ್ಮನೆ ಯಾಕೆ ಅಲ್ವ ಅಕ್ಕಪಕ್ಕ ಗಲಾಟೆಗಳು ಮಾಡಿ. ಜಾಸ್ತಿ ಅಂದರೆ ಹಬ್ಬ ಬಂದರೆ 1 ವರ್ಷ ಇರುತ್ತಾ, 5-6 ಫ್ಲೋರು ಮಾಡಲಿ. ನಾವು ಯಾಕೆ 6 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಕೆಲಸ. ಎಲ್ಲೂ ಇಲ್ಲ.